ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ನಾನು ಬೈಕ್ ತೆಗೆದು ಸುಮಾರು ಒಂದು 2 ವರ್ಷ ಹತ್ತಿರ ಆಯಿತು. ಇವಾಗ ಏನಂದರೆ ಒಂದು ಹೊಸ ಇಶ್ಯೂ ಶುರುವಾಗಿದೆ. 2 ವರ್ಷ ಕಂಪ್ಲೀಟ್ ಆಗಿಲ್ಲ. ಈ 2 ವರ್ಷದಲ್ಲಿ ಸುಮಾರು ಎಷ್ಟು ಓಡಿದೆ ಅಂದರೆ 13,445 ಕಿಲೋಮೀಟ್ರ್ ಓಡಿದೆ. ಏನಪ್ಪ ವಿಷಯ ಅಂದರೆ, ಬನ್ನಿ ಫಸ್ಟ್ ಗಾಡಿ ತೆಗೆದ್ಬಿಟ್ಟು ಸೈಡ್ಗೆ ಕೇಳ್ತೀನಿ. ಸ್ವಲ್ಪ ಗಾಡಿಗೆ ನೀರು ಹಾಕೋಬೇಡುವ. ಸೊ ಬೈಕಿಗೆ ನೀರು ಹಾಕೋದೆ ಸುಮಾರು ಟೈಮ್ ಆಯಿತು ಮಾರೆ. ಅಮ್ಮ ಚೂರು ಪೈಪ್ ಕೊಡಮ್ಮ. ಎಷ್ಟು ಸರ್ತಿ ತೊಳಿಯೋದ? ತೊಳಿತಾ ಇರೋಕು ಬೈಕ್ನ. ಈ ಬೈಕ್ನ ತೊಳೆಯೋದೇ ಒಂದು ಖುಷಿ ಗುರು. ನನ್ನ ಟೈರ್ ಫುಲ್ ಫ್ಲ್ಯಾಟಾಗಿ ಹೆಂಗೆ ಸ್ಕಿಡ್ ಹೊಡಿತಿದೆ ಅಂದರೆ, ಸ್ಪೀಡಾಗಿ ಹೋದರೆ ಸ್ಕಿಡ್ಡೆ. ಜಾವಾ 42 2.1 ಟೈರ್ ಬಂದು ನೋಡಿ ನಂದು ಹೇಗಾಗಿದೆ ಅಂತ ನೋಡಿ. ಥ್ರೆಡ್ ಕಾಣ್ತಾ ಇದೆ, ಪೂರ್ತಿ ಥ್ರೆಡ್ ಕಾಣ್ತಾ ಇದೆ. ಮೊನ್ನೆ ಜಸ್ಟ್ ಈಗ ಫ್ಲ್ಯಾಟ್ ಆಗಿತ್ತು ಅಷ್ಟೇ, ಆದರೆ ನೆನ್ನೆಯಿಂದ ಥ್ರೆಡ್ ಕಾಣೋಕ್ಕೆ ಶುರುವಾಗಿದೆ. ಇನ್ನೂ ಜಾಸ್ತಿ ಓಡಿಸ್ತಾ ಹೋದರೆ ಯಾವಾಗ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಸೊ ಟೈರಲ್ಲಿ ಬಂದುಬಿಟ್ಟು ಇದು MRF ಟೈರು 120/80 ಅಂತೇಳಿ. 120 ವಿಡ್ತ್ ಇರುತ್ತೆ, 80 ಅಂದರೆ ಆಸ್ಪೆಕ್ಟ್ ರೇಷಿಯೋ ಅಂತೇಳಿ. 120ಯಲ್ಲಿ 80% ಅದರ ವಿಡ್ತ್ ಇರುತ್ತೆ. ನಂದು ಮೇಜರ್ ಇಶ್ಯೂ ಏನಾಗಿದೆ ಅಂದರೆ, ನಾನು ಯಾವತ್ತೂ ಕೂಡ ಬ್ಲೋ ಮೇಂಟೈನ್ ಸರಿಯಾಗಿ ಮಾಡಿಲ್ಲ ಅನಿಸುತ್ತೆ, ಹಾಗಾಗಿ ಬೇಗ ಫ್ಲ್ಯಾಟ್ ಆಗಿದೆ. ಲಾಂಗ್ ರೈಡ್ ಬೇಜಾನ್ ಹೊಡೆದಿದ್ದೀನಿ, ಹಾಗಾಗಿ ಟೈರ್ ಬೇಗನೆ ಫ್ಲ್ಯಾಟ್ ಆಗಿದೆ. ಫ್ರಂಟ್ ಒಂದು ರೇಂಜಿಗೆ ಓಕೆ, ಬ್ಯಾಕ್ ಮಾತ್ರ ಥ್ರೆಡ್ ಕಾಣುವಷ್ಟು ಬಂದುಬಿಟ್ಟಿದೆ. ಕಮಿಂಗ್ ನೆಕ್ಸ್ಟ್ ವೀಕ್ ನಾವು ಒಂದು ಲಾಂಗ್ ರೈಡ್ ಹೋಗಿ ಪ್ಲ್ಯಾನ್ ಹಾಕಿದ್ದೀವಿ, ಹಾಗಾಗಿ ಟೈರ್ ಒಂದು ಚೇಂಜ್ ಮಾಡಲೇಬೇಕು. ಅದೊಂದು ಎಕ್ಸ್ಪೆನ್ಸಸ್ ಇವಾಗ. ಇಲ್ಲಾಂದರೆ ಏನೋ ಒಂದು ಆ ದುಡ್ಡಲ್ಲಿ ಟ್ರಾವೆಲ್ ಎಕ್ಸ್ಪೆನ್ಸಸ್ ಕಳೀತಿತ್ತು. ಮಡಿಕೇರಿಯಲ್ಲಿ ಕೂರ್ಗ್ ಬೈಕ್ ಝೋನ್ ಅಂತೇಳಿದೆ, ನಮ್ಮ ಫ್ರೆಂಡ್ಸ್ಗಳದೆ ಕೆಲಸ ಬೇಗ ಮಾಡ್ತಾರೆ, ಹಂಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಲೋ ವಿನಯ್, ನಮ್ಮ ವಿನಯ್ ದೇರ್ಜೆ ನೋಡಿಲಿ. ವಿನಯ್ ದೇರ್ಜೆ ಬ್ಯುಸಿ ವರ್ಕ್. ಇದು ಕೂರ್ಗ್ ಬೈಕ್ ಝೋನ್ ಅಂತ ಎಲ್ಲ ನಮ್ಮ ಸ್ನೇಹಿತರುಗಳದ್ದೇ ಇರೋದಿದು. ಇಲ್ಲೇ ವಿನಯ್ ದೇರ್ಜೆ ವರ್ಕ್ ಮಾಡೋದು, ಎಪಿಕ್ ಕನ್ನಡಿಗ. ಹುಳ ತಿಂದ್ಬಿಟ್ಟಿದೆ, ಹೆಂಗಾಗಿದೆ ಮಾರಾಯ. ಅದು ಮೇಜರ್ ರೀಸನ್ ಬ್ಲೋ ಇಲ್ಲದಕ್ಕೆನಾ? ಗಾಡಿ ಕಮ್ಮಿ ಓಡಿಸಿದ್ರೆ ಸೆಂಟ್ರ್ ಜಾಸ್ತಿ ಹೋಗಿದೆ. ಅದೇ ಬ್ಲೋ ಸುಮಾರು ಟೈಮ್ ನಾನು ಹಾಕಿಲ್ಲ ಬ್ರೋ. 120 ಹಾಕ್ಬೋದಾ? ನನಗೆ ಗೊತ್ತಿಲ್ಲ, ನೀನು ಹೆಂಗೆ ಹೇಳ್ತೀಯ ಹಾಗೆ. 140 ಗಂಟೆ ಹಾಕ್ಬೋದು. ಹೌದಾ? ಅದಕ್ಕೆ ಡೈಮೆನ್ಷನ್ ಕೂರುತ್ತೆ ಅಲ್ಲಿ ಒಳಗಡೆ? ಎಲ್ಲ ಕೂರ್ತದೆ. ನೀನು ಹೆಂಗೆ ಸಜೆಸ್ಟ್ ಮಾಡ್ತೀಯ ಹಾಗೆ. ಅಲ್ಲ, ಮೈಲೇಜ್ ಏನಾದರೂ ಕಮ್ಮಿ ಆಗುತ್ತಾ 130 ಹಾಕಿದರೆ? ಆ ಥರ ಏನಿಲ್ಲ ಅಲ್ಲ? ಬ್ರಾಡ್ ಇರ್ತದೆ ಟೈರ್ ಅಂತ. ಹೌದು, ಬ್ರಾಡ್ ಜಾಸ್ತಿ ಆದರೆ ಗ್ರಿಪ್ ಸಿಗುತ್ತಾರಾ? ಯಾವುದು MRF ಬೇಕಾ C8 ಬೇಕೀಗ? ನಿನ್ನ ಪ್ರಕಾರ ಯಾವುದು ಬ್ರ್ಯಾಂಡ್ ಬೆಸ್ಟ್? ನಾನು ಇದಿರೋದು MRF. ಶೋರೂಮಿಂದ ಬರೋದು MRF. ಹೌದು. C8 ಇದೆ. ಇದು TVS ಏನಂತೀಯ? TVS ಚೆನ್ನಾಗಿಲ್ವಾ? ಅಷ್ಟೇನಿದೆ, ಇದಿಲ್ಲ. C8 MRF ಓಕೆನಾ? ಪ್ರೈಸ್ ಎಲ್ಲ ಹೇಗೆ ಬ್ರೋ? ನಂಗೆ ಪ್ರೈಸ್ ಬಗ್ಗೆ ಗೊತ್ತಿಲ್ಲ. MRF ಒಂದು 3,500 ಆಗ್ಬೋದಾ? MRF C8 ಅಪೋಲೋ. ಹಾಂ, ಇಲ್ಲ ಬ್ರೋ, ಯೂಟ್ಯೂಬಲ್ಲಿ ಕಂಟೆಂಟೇ ಬರ್ತಿಲ್ಲ, ಇನ್ನೇನು ಮಾಡೋದು? ಇಲ್ಲ ಬ್ರೋ, ನಮ್ಮ ಎಪಿಕ್ ಕನ್ನಡಿಗ ಬೆಳಿಗ್ಗೆ ಶುರು ಮಾಡಿದ್ದಾನೆ ಕೆಲಸ. ಹಾಂ, ವಿನಯ್ ಇದು ಇಂಡೋ ಪಾಕ್ ವಾರಿಗೆ ಮಿಸೈಲ್ ರೆಡಿ ಮಾಡ್ತೀಯಾನೆ. ಮಿಸೈಲ್ ಅಲ್ಲ, ಮಿಸೈಲ್ ತಾನೇ ರೆಡಿ ಮಾಡ್ತಿರೋದು ನೀನು? ಬೈಕಿಂದ ಬ್ಯಾಕಲ್ಲಿ ಮಿಸೈಲ್ ಇಡೋದಾ? ಎಲ್ಲ ಕಿತ್ಬಿಟ್ಟಿದೆಯಾ? ಇಲ್ಲಿ ಯಾವುದೆಲ್ಲ ಬ್ರ್ಯಾಂಡ್ ಅವನಿಗೆ ಗೊತ್ತಿದೆ, ನನಗೆ ಅಷ್ಟು ಐಡಿಯಾ ಇಲ್ಲ. ಅವ್ನು C8 ಹಾಕು ಅಂತ ಹೇಳ್ದ. ನಂದು ಇವಾಗ ಇರೋದು MRF. C8 ಅಥವಾ ಅಪೋಲೋದಲ್ಲಿ ನೋಡಬೇಕಷ್ಟೆ. ಅಪೋಲೋ ಅಲ್ಲ? ಓಕೆ.
ಅದು 130, ಇನ್ನೊಂದು 10 mm ಜಾಸ್ತಿ ಮಾಡ್ತಿದ್ಯಾ? 140 70 17 ಇದೆಯಾ? ಅದು 120 80 70 ಇದೆ ಗಾಡಿ ಜಾವ. ಜಿಪ್ ಯಾವ ಥರ ಉಂಟು? ಕಪಲ್ ತೋರಿಸಿ ಇದು ಎಲ್ಲ ಅಂದರೆ ಜಾಸ್ತಿ ರೈಡ್ ಆಗ್ತಲ್ಲ ಅದಕ್ಕೆ. ಹಾಂ, ರೈಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಮಡಿಕೇರಿಲಿ ಕೂಡ ಈ ಥರ ಒಂದು ಶಾಪ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಈ ಥರ ಒಂದು ಶಾಪ್ ಇದೆ ಅಂತ ಗೊತ್ತಿರಲಿಲ್ಲ. ಅಂದರೆ ಪಕ್ಕದೊಂದು ಶಾಪ್ ಇದೆ ಅಲ್ಲ, ಕಾವೇರಿ. ಜೀಪು ಕಾರು ಎಲ್ಲ ಉಂಟು. ಹೌದಾ? ಆ ಕಡೆದು ಬೈಕಾ? ಲಾರಿ. ಹೌದಾ? ಐಟಮ್ ಇಲ್ಲೇ ಸಿಗುತ್ತೆ. ಲಾರ್ದು ಟೈರ್ ಕೂಡ ಸಿಗುತ್ತಾ? ಹೌದಾ? ಬಸ್ ಲಾರಿ ಎಲ್ಲ ಸಿಕ್ಕಿದೆ. ಓ, ಓಕೆ. ಸೊ ನಾವೆಲ್ಲ ಮಡಿಕೇರಿಯವರೆಲ್ಲ ಮೈಸೂರು, ಬ್ಯಾಂಗ್ಳೂರು ಹೋಗ್ತೀವಿ ಏನಾದರೂ ಒಂದು ಹೆಲ್ಮೆಟ್ ಬೇಕಂದ್ರೆ ಎಲ್ಲ. ಬಟ್ ಇಲ್ಲೇ ಮಾತಾಡಿದರೆ ಒಂದು ರೇಂಜಿಗೆ ಡಿಸ್ಕೌಂಟ್ ಸಿಗ್ಬೋದೇನೋ. ಇಲ್ಲ 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 ಇಬ್ಬರು ನಾನು ಯಾವನೇ ಮಾಡಿಲ್ಲ, ಹಾಕೊಂಡಿದ್ದೆ ಅಷ್ಟೇ. ಕರಿಯ ಫಿಲಮಲ್ಲಿ ಇದು ಬುಲೆಟ್ ಬಾಬು. ಹೌದಾ? ಬುಲೆಟ್ ಕೆಲಸಗಳು ಮಾಡೋದು. ಬುಲೆಟ್ ಬಾಬು ಅಂತ ಇಲ್ಲೇ ನಾವು ವರ್ಕ್ಶಾಪ್ ಇರೋದು. ಅದೇ GT ಓಡಿಸ್ಕೊಂಡು ಹೋದ್ರು. ಎಲ್ಲಿ ಕಲೆಗಳಿದೆ ಮರೆಯ. ಒಳ್ಳೆ ಕಟಿಂಗ್ಸ್ ಇರಬೇಕು ಮರೆ. 140 60 17 ಅಲ್ಲ? ಹೆವಿ ದೊಡ್ಡದಿದೆಯಲ್ಲ. ಫಿಟ್ ಆಗೋಗಿ ನಿಂಗೆ. ಹೌದಾ? ಓಕೆ. 70 17 ಅಲ್ಲ? ಯಾವ್ದು ಬೇಕು ರೈಡ್ ಗ್ರಿಪ್ಪಲ್ಲಿ? 60 17 70 17 ಸ್ವಲ್ಪ ಹೈಟ್ ಡಿಫ್ರೆನ್ಸ್ ಬರ್ತದೆ. ಇದು ಸ್ವಲ್ಪ ಹೈಟ್ ಇದೆ ಅಂತಲ್ಲ? ಇದು ಹೈಟ್ ಇದೆ. ಹಾಂ, ಇದು 70 ಇದು 60. ಇದನ್ನೇ ಹಾಕು. 70 ಸ್ವಲ್ಪ ಹೈಟ್ ಇರಲಿಲ್ಲ. ಹೈಟ್ ಅಂದ್ರೆ ನೋಡಿ ಸಣ್ಣ ಡಿಫ್ರೆನ್ಸ್. ಇಲ್ಲಿ ನಿಮಗೆ ಕಾಣ್ತಾ ಉಂಟು ಒಂದು ಸಣ್ಣ ಗ್ಯಾಪ್. ಹೌದು 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 ಹೌದು. ಡಿಫ್ರೆನ್ಸ್ ಸ್ಟಿಲ್ ಅದು ಫರ್ದರ್ ಡಿವೈಡ್ ಆಯ್ತದೆ, ಅರ್ಧ ಮೇಲೆಗೆ ಅರ್ಧ ಮೇಲೆ. ಆಗ ನಿಮಗೆ ದೊಡ್ಡ ಡಿಫ್ರೆನ್ಸ್ ವಿಸಿಬಿಲಿಟಿ ಏನು ಕಾಣಲ್ಲ. ಹೌದೈತಲ್ಲ, ಅದ ಪ್ರೀಮಿಯಂ ಇದು ಟೈರ್. ಓಕೆ, ಅಂದರೆ ಗ್ರಿಪ್ ನೀವು ಲೆಕ್ಕ ಹಾಕಿದರೆ ಇದೇ ಬೆಸ್ಟ್ ಅಂತ ಹೇಳ್ತೀರಾ? ಎಲ್ಲ ರೀತಿ ಇದು ಪ್ರೀಮಿಯಂ. ಓಕೆ, ಈ ಸೀರೀಸ್ ಮೇಲೆ ಹೋಗ್ತದೆ. S1 ಅಂದರೆ ರೇಸಿಂಗ್ ಸೀರೀಸ್ ಅದು. ಆಗ ಇದನ್ನೇ ಹಾಕುವ ಪ್ರೀಮಿಯಂ ಅಲ್ವಾ? ಬಟ್ ಅದೇನು ಕಟ್ಟಿಂಗ್ ಜಾಸ್ತಿ ಕಾಣ್ತು, ಅದಕ್ಕೆ ಅದು ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ಅಲ್ಲಿ ಕಟ್ಟಿಂಗ್ ಜಾಸ್ತಿ ಕಾಣ್ತು, ಅದಕ್ಕೆ ಚೆನ್ನಾಗಿದೆ ಅಂದ್ಕೊಂಡೆ. ಇಲ್ಲ ಇಲ್ಲ. ಅಪೋಲೋ S1 ಅಂದರೆ ರೇಸಿಂಗ್ ಸೀರೀಸ್ ಅಂತ. ಮತ್ತೆ ಸ್ಟೀಲ್ ರೇಡಿಯಲ್. ಸ್ಟೀಲ್ ರೇಡಿಯಲ್ ಅಂತ. ನಾರ್ಮಲ್ ಸ್ಟೀಲ್ ರೇಡಿಯಲ್. ಓಕೆ, ಇದು 140 ಅಲ್ಲ ಸರ್? ಇದು 140 60. ಓಕೆ, R1. ಓಕೆ ಸರ್. ಬ್ಯಾಕ್ ಬ್ರಾಡ್ ಬರ್ತದೆ. 4000 ರೂಪೀಸ್ ಆಗ್ತದೆ ಅದಕ್ಕೆ. ಒಂದು ಕೂರ್ಗ್ ಝೋನ್ ಅವ್ರ ಕಡೆಯಿಂದ ಫೈನಲ್ ಆಗಿ ಎಷ್ಟು ರೇಟ್ ಹೇಳ್ತಾರೆ? ಅಲ್ಲ, ನಾನು ಹಾಕ್ಸ್ತೀನಿ. ಒಂದು ಫೈನಲ್ ರೇಟ್ ಹೇಳಿ ಸರ್, ನೆಕ್ಸ್ಟ್ ಟೈಮ್ ಹಾಕ್ಸೋಣ. ಇನ್ನು ಮುಂದೆ ಫ್ರಂಟ್ ಟೈರ್ ಹಾಕಿದೆ, ಇನ್ನೊಂದು ಜಸ್ಟ್ ಒಂದು ಥಿಂಗ್, ಇನ್ನು ಮುಂದೆ ಟೈರ್ ಹಾಕಿದೆ. ಕಮ್ಮಿನೇ ಹೇಳಿ ನೋಡಿ. ರೇಟ್ ನೋಡಿ. ಇದು ಕಮ್ಮಿ ಅದಕ್ಕೆ ಇದಕ್ಕೆ 3400. ಇದು 32. ನಾನು ಈಗ ಫೋನಲ್ಲಿ ಆಗಲೇ ಮೀನು ಹೇಳಿದ್ದೀನಿ 32 ಸಾಕಲ್ವಾ? ಆಚೆ ಅದಲ್ಲ. ಮತ್ತೆ ನಿಮಗೆ ಈವನ್ ಇದು ಸಹ 34 ಏನು ಇಷ್ಟ ಆಗಿದೆ ಇದು ಸಾಕಾಗ ಉಂಟು. ಬಟ್ ಇದು ಅದು ಅದೇ ಥರ ಕ್ವಾಲಿಟಿ ಪ್ರೀಮಿಯಂ ಬರುತ್ತಾ? ಇದಿಲ್ಲ ಆ ಕ್ವಾಲಿಟಿ. ಸ್ಟೀಲ್ದು ಏನು ಬರಲ್ಲ. ಈ ಕ್ವಾಲಿಟಿ ಓಕೆ ಓಕೆ. ಇದೆಲ್ಲ ಉಂಟಲ್ಲ ಆ ಕ್ವಾಲಿಟಿ. ಸರ್, ಇದೊಂದು ಎಷ್ಟು ಕಿಲೋಮೀಟರ್ ಬರ್ಬೋದು ಸರ್? ಅಂದರೆ ನಮ್ಮ ರೈಡಿಂಗ್ ಮೇಲೆ ಡಿಪೆಂಡಾ? ಗೊತ್ತಿಲ್ಲ, ಅದು ರೈಡಿಂಗ್ ಮೇಲೆ ಡಿಪೆಂಡ್ ಅಲ್ವಾ? ರೋಡ್ ರೈಡಿಂಗ್ ಮೇಲೆ ಡಿಪೆಂಡ್ ಅಲ್ಲ ಸರ್? ಇದನ್ನೇ ಹಾಕ್ಸಿ ಸರ್ ನೀವು. ಇದನ್ನೇ ತಗೊಳ್ತೀನಿ, ಸ್ವಲ್ಪ ವ್ಯತ್ಯಾಸ ಮಾಡಿ. 3900 ಅಂತೆ, ಪ್ರೀಮಿಯಮ್ದು S1 ಸೀರೀಸು, ಸ್ಟೀಲ್ ಮೆಟೀರಿಯಲ್ ಬರುತ್ತಂತೆ. ಕ್ಯಾಮರಾ ಕರೆಕ್ಟಾಗಿ ಆ್ಯಂಗಲ್ ಸೆಟ್ ಮಾಡಿಕೊಟ್ಟಲ್ಲ, ಕರೆಕ್ಟಾಗಿ ಕಾಣ್ತದೆ ಇವಾಗ. ಇಲ್ಲಾಂದರೆ ನಂದು ಬರೀ ರೋಡ್ ಮಾತ್ರ ಕಾಣ್ತಾ ಇತ್ತು. ತಲೆ ಉಂಟಲ್ಲ ನಿಮಗೆ? ತಲೆ ಇದೆ ಅಲ್ಲ? ಹಾಂ, ಇಲ್ಲೇ ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೆ ಅಷ್ಟೇ. ಇದನ್ನು ಹಿಂಗೆ ಮೂಮೆಂಟ್ ಮಾಡ್ಕೊಂಡೆ ಅಷ್ಟೇ. ಫಸ್ಟ್ ಟೈಮ್ ನಂದು ಜಾವ 42 ಟೈರ್ ಬಿಚ್ತಾ ಇದ್ದೀವಿ. ಇನ್ನೇನೇನು ಬಿಚ್ಚೋಕ್ಕಿದೆ ಗೊತ್ತಿಲ್ಲ. ಫ್ರಂಟ್ ಟೈರ್ ಕೂಡ ಫ್ಲ್ಯಾಟ್ ಆಗೋಕ್ಕಾಗಿದೆ ಆಲ್ಮೋಸ್ಟ್. ವಿನಯ್, ಫ್ರಂಟ್ ಟೈರ್ ಓಕೆನಾ? ಹಾಂ,
ಒಂದು ರೈಡ್ ಹೋಗಾ ಅದಕ್ಕೂ ಲಾಸ್ಟ್ ಟೈಮ್ ಏನು ಸೈಡ್ ಗ್ರಿಪ್ ಬಿಡ್ತಾನೆ ಹೇಳ್ದಿಲ್ಲ, ಲಾಸ್ಟ್ ಥ್ರೆಡ್ ಬಗ್ಗೆನೇ ಗೊತ್ತಾದ. ಬ್ಲೋ ಮೇಂಟೈನ್ ಮಾಡಿಲ್ಲ, ಅದೇ ಪ್ರಾಬ್ಲಮ್ ಆಗಿದೆ ನನಗೆ. ಈ ವರ್ಕ್ಶಾಪ್ ಹೆಸರು ಬಂದು ಕೂರ್ಗ್ ಝೋನ್ ಅಂತೇಳಿ. ತುಂಬ ಚೆನ್ನಾಗಿ ಸ್ಕಿಲ್ಡಾಗಿ ವರ್ಕ್ ಮಾಡ್ತಾರೆ, ಯಾರೇ ಬಂದರೂ ಕೂಡ ನೀಟಾಗಿ ಅಟೆಂಡ್ ಮಾಡ್ತಾರೆ, ಮತ್ತು ಕೆಲಸ ಪಕ್ಕ ಕೆಲಸ ಮಾಡ್ತಾರೆ. ಇತ್ಲ ಇಲ್ಲಿ ಇಷ್ಟದಾಗ ಎಪಿಕ್ ಕನ್ನಡಿಗ. ಬೆಂಡ್ ಮಾಡೋಕ ಮುಂದೆನಾ ಯಾವುದನ್ನ ಅಷ್ಟೇ ಹೌದು. ಸೊ ಟೈರೆಲ್ಲ ಬಿಚ್ಚಿಬಿಟ್ಟು ಇಲ್ಲಿ ಟೈರ್ ಚೇಂಜ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಎಲ್ಲ ಆಲ್ಮೋಸ್ಟ್ ನಮಗೆಲ್ಲ ನಿಯರ್ ವರ್ಕ್ಶಾಪ್ ನಿಯರೇ ಇದೆ ಎಲ್ಲ. ವಿನಯ್ ಇಲ್ಲೇ ನಾರ್ಮಲಾಗಿ ಇಲ್ಲೇ ಬರೋದು ನೀನು ಟೈರ್ ಗೇರಿದ್ರೆ? ಸೊ ಟೈರ್ ಹೆಂಗೆ ಬಿಚ್ತಾರೆ ನೋಡಿ. ಒಂದು ಮಷಿನ್ ಇಟ್ಬಿಟ್ಟು ಹಂಗೆ ಬಿಟ್ಬಿಡ್ತಾರೆ. ಓಕೆ, ಅಂತೂ ನಮ್ಮದು ಹೊಸ ಟೈರ್ ಹಾಕಿ ಆಯಿತು. ಸೊ ನೋಡೋಕ್ಕೆ ಇವಾಗ ಸ್ವಲ್ಪ ವೈಡ್ ಕಾಣ್ತಿದೆ. ಒಳ್ಳೆ S1 ರೇಸಿಂಗ್ ಟೈರ್ ಹಾಕಿದ್ದಾನೆ, ನೋಡೋಣ ಹೆಂಗಿದೆ ಅಂತ. ಅನಂತ್ ಬ್ರೋ ಥ್ಯಾಂಕ್ ಯು. ಕಾಂಬನಾ ನಾ ಹೊರಟಿನಾರ ಬೈರ ಕಾಣುವ.